ನಮ್ಮ ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ಜೊತೆ ನಾವಿದ್ದೀವಿ. ಅವ್ರು ಕರೆಕ್ಟಾಗಿ ಮಾತಾಡಿದ್ದಾರೆ, ಕರೆಕ್ಟಾಗಿ ಬರೆದಿದ್ದಾರೆ. ಬಿಜೆಪಿ ಗಾನಾ ಬಜಾನ ಟೀಮ್ಗಳು, ಬಿಜೆಪಿ ವಾಟ್ಸಪ್ ಯೂನಿವರ್ಸಿಟಿಗಳು, ಬಿಜೆಪಿ ಬಾಯಿ ಬಡ್ಕೊಳ್ಳೋ ಟೀಮ್ಗಳೇನೋ ನಮಗೆ ಫೋನ್ ಮಾಡಿ ಬೆದರಿಕೆ ಆಗಿದ ತಕ್ಷಣ ಅದಕ್ಕೆಲ್ಲ ಬೆದರಿಕೆಗೆ ಜಗ್ಗೋ ಜನ ನಾವಲ್ಲ. ನಾವು ಪ್ರಿಯಾಂಕ್ ಸರ್ ಜೊತೆ ನಿಂತಿದ್ದೀವಿ. ಎಸ್, ಸರ್ಕಾರಿ ಶಾಲೆ, ಅನುದಾನಿತ ಶಾಲೆಯಲ್ಲಿ RSS ಆಕ್ಟಿವಿಟೀಸ್ ಅಲ್ಲ, ಬೇರೆ ಯಾವ ಆಕ್ಟಿವಿಟೀಸು ನಡೀಬಾರದು. ತಪ್ಪೇನಿದೆ? ಅವ್ರು ಹೇಳಿರೋದು ಕರೆಕ್ಟ್ ಆಗಿದೆ. ಆ ಹೇಳಿಕೆ ಜೊತೆ ನಾವೆಲ್ಲರೂ ಕಾಂಗ್ರೆಸ್ ಅವ್ರು ಇದೀವಿ. ವಿ ಸ್ಟ್ಯಾಂಡ್ ವಿತ್ ಪ್ರಿಯಾಂಕ್ ಸರ್. ನಾರಾ ಲೋಕೇಶ್ ಅವರು ಪದೇ ಪದೇ ನಮ್ಮಲ್ಲಿ ಇರ್ತಕ್ಕಂಥ ಉದ್ಯಮಿಗಳಿಗೆ ಈಗ ನೀವು ನಾರಾ ಲೋಕೇಶ್ ಅವ್ರಿಗೆ ನಾನು ಹೇಳಕ್ ಇಷ್ಟಪಡ್ತೀನಿ. ಅವರು ಅನಂತಪುರ ಡಿಸ್ಟಿಕ್ಗೆ ಕರೀತಾ ಇದ್ದಾರೆ. ಸರ್, ಅನಂತಪುರಕ್ಕಿಂತ ಚಿಕ್ಕಬಳ್ಳಾಪುರದಿಂದ ಏರ್ಪೋರ್ಟ್ ಹತ್ರ. ಸೊ ನಾನೆಲ್ಲ ಆಂಧ್ರ ಪ್ರದೇಶ್ ಎಂಟರ್ಪ್ರಿನರ್ಸ್ ರಿಕ್ವೈರ್ ಮಾಡ್ತೀನಿ. ರಾಜಕೀಯ ಅಸ್ಥಿರತೆ, ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ ಆಂಧ್ರದಲ್ಲಿ ಜಾಸ್ತಿ ಇದೆ. 5 ವರ್ಷಕ್ಕೊಮ್ಮೆ ಗೌರ್ಮೆಂಟ್ ಚೇಂಜ್ ಆದಾಗ ಜಗನ್ ಬಂದ್ರೆ ಕ್ಯಾಪಿಟಲ್ ಶಿಫ್ಟ್ ಮಾಡ್ತಾರೆ, ಕಂಪನಿ ರೂಲ್ ಚೇಂಜ್ ಮಾಡ್ತಾರೆ. ನಾಳೆ ಕಂಪನಿಗಳಿದ್ದವರು ಇನ್ಸ್ಟೆಬಿಲಿಟಿಯಿಂದ ಸಫರ್ ಆಗ್ತಾರೆ. ನಾನು ಹೇಳೋದಿಷ್ಟೇ, ನೀವು ಬನ್ನಿ ಚಿಕ್ಕಬಳ್ಳಾಪುರಕ್ಕೆ. ಅನಂತಪುರ ಆಂಧ್ರದಲ್ಲಿರೋರು ನೀವು ಕರ್ನಾಟಕದ ಚಿಕ್ಕಬಳ್ಳಾಪುರಕ್ಕೆ ಬನ್ನಿ. ನಿಮಗೆ ಕಡಿಮೆ ದರದಲ್ಲಿ ಲ್ಯಾಂಡ್ ಕೊಡಿಸ್ತೀನಿ, ಸರ್ಕಾರದಿಂದ ಫೆಸಿಲಿಟೀಸ್ ಕೊಡ್ತೀನಿ, ಕ್ಲಿಯರೆನ್ಸ್ ನಾನೇ ನಿಂತು ಕೊಡಿಸ್ತೀನಿ, ವಾಟರ್ ಸಮಸ್ಯೆ ಇಲ್ದಂಗೆ ನೋಡ್ಕೊತೀನಿ. ಬನ್ನಿ, ಆಂಧ್ರ ಪ್ರದೇಶದ ಕಂಪನಿಯನ್ನ ನಾನು ಇನ್ವೈಟ್ ಮಾಡ್ತೀನಿ. ನಾರಾ ಲೋಕೇಶ್ ಸರ್, ವಿ ಆರ್ ಬೆಟರ್ ದೆನ್ ಯು. ನಾರಾ ಲೋಕೇಶ್ ಅವ್ರಿಗಿಂತ ನಮ್ಮ ಸರ್ಕಾರ ಭದ್ರವಾಗಿದೆ. ಅವರಷ್ಟು ರಾಜಕೀಯ ಅಸ್ಥಿರತೆ ನಮಗಿಲ್ಲ. ಅವ್ರ ತರ ಕೋಯಲೇಷನ್ ಸ್ಟೇಬಲ್ ಗವರ್ಮೆಂಟ್ ತರಕ್ಕಾಗದೆ ಇರತಕ್ಕಂತಹ TDP ಅವರು ಕರ್ನಾಟಕದ ಸ್ಟೇಬಲ್ ಕಾಂಗ್ರೆಸ್ ಗವರ್ಮೆಂಟ್ ಬಗ್ಗೆ ಮಾತಾಡ್ತಾರೆ. ಕ್ಯಾಬಿನೆಟ್ ಎಕ್ಸ್ಟೆಂಡ್ ಆಗಿ ಯುವಕರಿಗೆ ಒಂದು ಆದ್ಯತೆಗಳನ್ನು ಕೊಡಬೇಕು ಅನ್ನೋ ಒಂದು ಬೇಡಿಕೆಗಳು ಬಹಳಷ್ಟು ದಿನಗಳಿಂದ ಇರುವಂತದ್ದು. ಸೊ ಬಹಳಷ್ಟು ಜನ ಯಂಗ್ಸ್ಟರ್ಸ್ ಇದ್ದಾರೆ. ನೋಡೋಣ, ಹೈಕಮಾಂಡ್ ನನಗೂ ಆಸೆ ಇದೆ, ಬಹಳಷ್ಟು ಜನ ಯುವಕರಿಗೂ ಆಸೆ ಇದೆ. ಸೊ ನನಗಿಂತ ಡಿಸರ್ವ್ ಇರೋರಿಗಿದ್ರೆ ಅವ್ರಿಗೆ ಅವಕಾಶ ಸಿಗುತ್ತೆ, ನಾನು ಡಿಸರ್ವ್ ಇದ್ರೆ ನನಗೆ ಅವಕಾಶ ಸಿಗುತ್ತೆ. ಸಿಗದೆ ಇದ್ರು ಅಂತ ವ್ಯತ್ಯಾಸ ಏನಾಗಲ್ಲ. ನಾವು ಪಾರ್ಟಿ ಐಡಿಯಾಲಜಿ ನಂಬ್ಕೊಂಡ್ ಬಂದಿದೀವಿ. KPCC ಕಚೇರಿಯಲ್ಲಿ ಕಸ ಬೇಕಾದ್ರೂ ಗುಡಿಸ್ತೀವಿ. ಯುವಕರಿಗೆ ಆದ್ಯತೆ ಸಿಗಬೇಕು. ಅದೇ, ಯುವಕರು ಖಂಡಿತವಾಗೂ ಆದ್ಯತೆ ಸಿಗಬೇಕು. ಬಹಳಷ್ಟು ಜನ ಯುವಕರಿದ್ದಾರೆ, ಯಾರಿಗಾದ್ರೂ ಒಬ್ರು ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಅದು ನಾನು ಆಗ್ಬೋದು, ಬೇರೆಯವರು ಆಗ್ಬೋದು.